ನಾವು ಸೋಲ್ತೀವಿ. ತಾಳ್ಮೆಗಳು ಏನಾಗಿತ್ತು, ಅವ್ರು ಎಲ್ಲರೂ ಬೈಕ್ ಕೈ ಕಟ್ಕೊಂಡು ಬಂದು ನಿಂತಾರೆ. ಫಸ್ಟ್ ಡಾಕ್ಯುಮೆಂಟ್ ತಗೋಬೇಕು. ನೀವು ಮೊದಲೇ ಮೀಟಿಂಗ್ ಕರೆದು ಮಾಡಿದ ಇಷ್ಟು ಜನ ಎಲ್ಲ ಬಂದು ಬೀಡಲ್ಲಿ ಕೂತ್ಕೊಂಡು ಬಾಯಿ ಬಳ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ನಮಗೂ ಬೇಕಾದಷ್ಟು ಕೆಲಸಗಳಿವೆ. ಹಾಗಾಗಿ ನಾವು ಹೋರಾಟನ ಮುಂದಕ್ಕೆ ನಾವು 4 ಗಂಟೆ ಮೇಲೆ ಹೋರಾಟ ಹಾಕತ್ತೀವಿ. ನೀವೆಲ್ಲ ಲಾಸ್ಟ್ ಬರ್ತಿದ್ದಾರೆ, ಎಲ್ಲ ಹೊಂಟೋದ್ರ ನೋಡು ಅಂದ್ಬಿಟ್ಟು ಪೊಲೀಸ್ನವ್ರಿಗೆ ಮಾಹಿತಿ ತಗಸ್ಕೊಂಡು ಎಲ್ಲ ವಾದ್ಮೇಲೆ ಬರ್ತಿದ್ರಿ. ಹಾಗಾಗಿ ಇನ್ನು ಮುಂದಿನ ಹೋರಾಟ ನಾವು 4 ಗಂಟೆ ಇದೆ ಶುರು ಮಾಡ್ತೀವಿ. ಆಗ ನಿಮ್ಮನ್ನು ನಾವು ಹೋಗಕ್ ಬಿಡೋಲ್ಲ. ಹಾಗಾಗಿ ಇದು ಎಲ್ಲರ ವಿದ್ಯುತ್ ಶಕ್ತಿ ಸಂಪರ್ಕ ಕೊಡ್ತೇವೆ. ಎಲ್ಲಿ ರೆವಿನ್ಯೂ ಸೈಟ್ ಅಲ್ಲಿ ಕೆಲವು ಕಡೆ ಕಟ್ಕೊಂಡಿದ್ದಾರೆ, ಅದಕ್ಕೆ ನಮ್ಮ KRC ನಿಯಮದೇನಿದೆ ಅದನ್ನ ಕಟ್ಸ್ಕೊಂಡು ಅದಕ್ಕೆ ರಸೀದಿ ಕೊಟ್ಬಿಟ್ಟು ವಿದ್ಯುತ್ ಶಕ್ತಿ ಸಂಪರ್ಕ ಕೊಡ್ತೇವೆ. ಅದು ನಿಯಮ ಇರೋದೇ ಹೊರತು ಗ್ರಾಮ ಠಾಣದಲ್ಲಿದ್ರೆ ಬೇರೆ ಯಾವುದೇ ಡೆವಲಪ್ಮೆಂಟ್ ಚಾರ್ಜಸ್ ಕಟ್ಟುವಂಗಿಲ್ಲ. ಬರೀ ಠೇವಣಿ ಮಾತ್ರ ಕಟ್ಟಬೇಕು. ಆ ದಾಖಲೆ ಕೊಟ್ಟರೆ ಸಾಕು. ಅದು 2ನೇದು. 3ನೇದು ನಮ್ಮ ಸಾಹೇಬ್ರು ಹೇಳಿದ್ದಾರೆ, ಅದು ಯಾವ್ದು ಮೈಸೂರು ಭಾಗದ ಮಾತಾಡೋದು ಬೇಡವಾ? ಈಗಾಗಲೇ ಟಿಬೆಟನ್ ಬಂದರೆ ಅವ್ರಿಗೆ ಒಂದು ಓಟ್ ಹಾಕೋಕಿಲ್ಲ. NTC ಆಗ್ತಾ ಯಾವ ಆಗ್ತಾ ನನಗೆ ಗೊತ್ತಿಲ್ಲ. ನಾನು ಒಬ್ಬ ಪ್ರಜೆ. ಒಂದು ನಿಮಿಷ, ನನಗೆ ಕರೆಂಟು ಬೇಸಿಕ್ ನೀಡ್ಸು. ಇನ್ನು 1 ವಾರದೊಳಗೆ ಗಡುವು. ನಿಮ್ಗೆ ಎಲ್ಲ ಮೀಟರ್ಗಳನ್ನು ಕರ್ಕೊಂಡ್ಬಂದು ಆಯಾ ಭಾಗಕ್ಕೆ ಹಾಕ್ಬಿಡ್ತೀವಿ. 75 ವರ್ಷ ಆದ್ರೂ ಇನ್ನೂ ಕರೆಂಟ್ ಕೊಟ್ಟಿಲ್ಲ ಅವ್ರಿಗೆ. ಸರ್ HD ಕೋಟೆ AW ಅವ್ರಿಗೆ ಹೇಳಿ ಯಾವ್ದು ಕರೆಂಟ್ ಕೊಡ್ತೀವಿ. ಮತ್ತೆ ರಾತ್ರಿ ಸಿಂಗಲ್ ಫೇಸ್ ಜಮೀನಲ್ಲಿರೋ ಮನೆಗೆ ಮೊದಲು ಓಸಿ ಸಮಸ್ಯೆ ಇದ್ದುದ್ರಿಂದ ಕೊಡ್ತಾ ಇರಲಿಲ್ಲ. ಹೇಳ್ತೀನಿ 1 ನಿಮಿಷ ಹೇಳ್ಬಿಡ್ತೀನಿ. ಅದು ಫಾರ್ಮ್ ಹೌಸ್ ಅಲ್ಲಿರೋ ಮನೆಗೆ RTC ಕುಟುಂಬ 30-40 ಒಳಗಿದ್ರೆ ನಾವು ಕೊಡ್ತೀವಿ. ಈಗ ಕೊಡೋದು ಯಾವ್ದು ಕರೆಂಟು? IP ಸೆಟ್ ಕರೆಂಟ್ ಕೊಡ್ತೀವಿ. ಮತ್ತೆ ರಾತ್ರಿ ಸಿಂಗಲ್ ಫೇಸ್ ಕೊಡ್ತೀವಿ. ಇಲ್ಲ ಕೊಡ್ತೀವಿ. ಈಗ ಕೊಡ್ತೀವಿ. ಸರ್ HD ಕೋಟೆ AW ಅವ್ರಿಗೆ ಹೇಳಿ ಯಾವ್ದೇ ತರ ಫೋನು ರೆಸ್ಪಾನ್ಸ್ ಮಾಡಲ್ಲ ಅವರು. ಎಷ್ಟು ಗಂಟೆ ಒಳಗಡೆ 72 ಗಂಟೆ ಒಳಗೆ ಮಾಡಬೇಕು. 72 ಗಂಟೆ ಒಳಗೆ 3 ದಿನದೊಳಗೆ ಮಾಡಬೇಕು. ನಿಮ್ಮ ಜೈಗಳು 20 ದಿನ 25 ದಿನ ಆದರೂ ನಮ್ಮ ರೈತ ಬಾಂಧವರು ಅಲ್ಲಿ ಸುತ್ತಾ ಇದ್ರು ಅದ್ರ ಬಗ್ಗೆ ಗಮನನೇ ತಗೊಳ್ಳಲ್ಲ. ಎಲ್ಲಿ ಯಾವ ಭಾಗದಲ್ಲಿ? HD ಕೋಟೆ ಸರ್. ಈಗ ನಮ್ಮ SC ಅವರು ಇಲ್ಲೇ ಅವರೇ. ನಾನು ಹೇಳಿದ್ನಲ್ಲ, ಇದಾಗಬಾರ್ದು ಅಂತೇಳಿ ಟ್ರಾನ್ಸ್ಫಾರ್ಮರು ಇವು ಎಲ್ಲ ಇಟ್ಟಿದ್ದೀವಿ. ನೀವು ಒಂದು ನಂಬರು ಕೊಡ್ತೀವಿ ಅಂದರೆ ಯಾರ್ದು ಅದೊಂದು ಹೇಳಿದ್ರೆ ನಾನು ಇಮಿಡಿಯೇಟಾಗಿ ಮಾಡಿಸ್ತೀವಿ. ಅವ್ರಿಗೂ ಕೂಡ ಬರಬೇಕು. ಈಗ ಇಷ್ಟು ದಿವಸ ಹೇಳೋರು TC ಇಲ್ಲ, ರಿಪೇರಿ ಅದು ಬಂದಿಲ್ಲ, ಅವೆಲ್ಲ ಇಲ್ಲ. ನಮ್ಗೆ ಕಂಪ್ಲೇಂಟ್ ಬಂದರೆ ಯಾವನಾರು ಮಾಡಿಲ್ಲ ಅಂತ. ಆಮೇಲೆ ವೆಹಿಕಲ್ಲು ಕೊಟ್ಟಿದ್ದೀವಿ. ಪ್ರತಿಯೊಂದು ಇದಕ್ಕೂ ಕೂಡ ಎಕ್ಸ್ಟ್ರಾ ವೆಹಿಕಲ್ ಕೊಟ್ಟಿದ್ದೀವಿ, ಟ್ರಾನ್ಸ್ಫಾರ್ಮರ್ ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ರೈತರಿಗೆ ಅನಾನುಕೂಲ ಆಗೋ ರೀತಿ ಮಾಡಬಾರದು ಅನ್ನೋದನ್ನ ಹೇಳಿದ್ದೀವಿ. ಚಾಮರಾಜನಗರದಲ್ಲಿ ಮಹದೇಶ್ವರನ ಬೆಟ್ಟ, ಬಿಡರಿನ ಬೆಟ್ಟಗಳಲ್ಲಿ ಕರೆಂಟ್ ಇಲ್ಲ. ಬೋರ್ಡ್ಗಳಿಗೆ 75 ವರ್ಷ ಆದ್ರೂ ಇನ್ನೂ ಕರೆಂಟ್ ಕೊಟ್ಟಿಲ್ಲ ಅವ್ರಿಗೆ. ಅದಕ್ಕೆ ಕೊಟ್ಟರೆ ಕೊಡಲ್ವ ನೀವು? ಜೊತೆಗೆ ನಾವು 25 ವರ್ಷದ ಕರೆಂಟ್ ಆಡಿಗಳಿಗೆ ಅದೇ ಹೇಳಿ. ಆಡಿಗಳದು ಸಾಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು ಎಲ್ಲ ಆಡಿಗಳಿಗೂ ಕೊಡಲೇಬೇಕು ಅಂತ. ನಾವು ತ್ವರಿತವಾಗಿ ಕ್ರಮ ತಗೊಂಡು ಕೆಲಸನೂ ಮಾಡಿದ್ವಿ. ಕೆಲವು ಕರೆಂಟು ಕೊಟ್ಬಿಟ್ವಿ. ಬಟ್ ಅಲ್ಲಿ ಏನಾಗಿದೆ, ಫಾರೆಸ್ಟ್ ಕ್ಲಿಯರೆನ್ಸ್ ಇರದೆ ಮಾಡಬಾರ್ದು ಸ್ಟ್ರಿಕ್ಟ್ ಆಗಿದೆ. ಅದು ಫಾರೆಸ್ಟ್ ಕ್ಲಿಯರೆನ್ಸು ಕೆಲವು ಸಿಕ್ತು. ಈಗ ಕೆಲವು ನ್ಯಾಷನಲ್ ಫಾರೆಸ್ಟ್ ಪೋರ್ಟಲ್ ಹೋಗಿದೆ. ಹೌದು, ಮೊನ್ನೆ ಅಲ್ಲಿಂದ ಬಂದು ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. ಆದ್ರೂ ಅವ್ರು ಏನ್ ಹೇಳ್ತಾರೆ, ಇದು ಟೈಗರ್ ರಿಸರ್ವ್, ಇದು ಕೊಡುವಾಗಿಲ್ಲ, ಹೆಂಗ್ ಕೊಟ್ರಿ ನೀವು ಅಂತ, ನಿಮ್ಮ ಮೇಲೆ ಕ್ರಮ ತಗೋತೀವಿ ಅಂತ ಫಾರೆಸ್ಟ್ ಅವ್ರಿಗೂ ನಮ್ಗೆ ಮಂಜು ಕಿರಣ್ ಅಂತ ಹೇಳಿದ್ರು ರೆಸಾರ್ಟ್ ಗಳಿಗೆ ಅಂತ. ಅದು ಅಲ್ಲೇ ಬರ್ತದೆ. ನೀವೇನೇ ಹೇಳಿ ಕರೆಂಟ್ ಕೊಡದ್ರೆ ಇಡೀ ಚಾಮರಾಜ ಜಿಲ್ಲೆ, ಇಡೀ ಮಹದೇಶ್ವರನ ಬೆಟ್ಟ, BAT ಎಲ್ಲೆಲ್ಲಿ ಪೋರ್ಟ್ಗಳವೆ ಒಂದು 30ರಿಂದ 40 ಊರು ಬರ್ತವೆ. ಆ 40 ಊರಿಗೆ ನೀವು ಕೊಡದೆ ಹೋದ್ರೆ ನಿಮ್ ಕರೆಂಟ್ ಚಾರ್ಜ್ನ 0 ಮಾಡ್ತೀವಿ. ಒಂದು ಎಲ್ಲರೆದುರಿಗೂ ಹೇಳ್ತೀನಿ. ಇಲ್ಲ ಎಲ್ಲ ಮೀಟರ್ಗಳನ್ನು ಕರ್ಕೊಂಡ್ಬಂದು ಆಯಾ ಭಾಗಕ್ಕೆ ಹಾಕ್ಬಿಡ್ತೀವಿ. ಇನ್ನು 1 ವಾರದೊಳಗೆ ಗಡುವು ನಿಮ್ಗೆ. ಆ ಭಾಗಗಳಿಗೆ ಕೆಲಸ ಕರೆಂಟ್ ನಾಳೆ ಉರಿಸಿ ಅಂತ ನಾನು ಹೇಳಲ್ಲ. ಆ ಪ್ರೋಗ್ರೆಸ್ ಆಗದೆ ಹೋದ್ರೆ
ಇಡೀ ನನ್ನ ಮಾತು ಕೇಳಿ, 70 ವರ್ಷದಿಂದ ಕೊಟ್ಟಾಯ್ತು. ಒಂದು ವಾರದಲ್ಲಿ ಪ್ರೋಗ್ರೆಸ್ ಮಾಡದೆ ಹೋದ್ರೆ ನೀವು RC ಸರ್ ಇದ್ದಾರೆ ಇಲ್ಲೇ, ಎಲ್ಲ ಮೀಟರ್ಗಳನ್ನು ಕಳ್ಕೊಬಂದು ನಿಮ್ಮ ಕಚೇರಿ ಮುಂದೆ ಇಟ್ಬಿಡ್ತಿತ್ತು. 2007 ಇಟ್ಟಿದ್ದು ಎಲ್ಲ ಮೀಟರ್ಗಳನ್ನು ಕಳ್ಕೊಬಂದಿದ್ದು. ಈ ಪುನಃ ಅದೇ ವ್ಯವಸ್ಥೆನ ನಾವು ಮಾಡಿ ನಿಮ್ಮ ಬಿಲ್ಲು 0 ಮಾಡಿಬಿಡ್ತೀವಿ. ಒಬ್ಬರು ಅವರೆಲ್ಲ 1 ನಿಮಿಷ ಸರ್, ನೀವು ಆ ಥರ ಅಂದರೆ ನೀವೆಲ್ಲ ಬಂದು ಕಾಡ್ಲಿಕ್ಕೆ ಬನ್ನಿ. ಅದೇ ನಿಮ್ಮ ಮಕ್ಕಳಿಗೆಲ್ಲ ಕರೆಂಟ್ ಬೇಕು, ನಿಮ್ಮೆಲ್ಲ ನೀವು ಚೆನ್ನಾಗಿರ್ಬೇಕು. ನಾವುಗಳು ಕರೆಂಟ್ ಇಲ್ಲದೆ ಇರ್ಬೇಕಾ? NTC ಆಗ್ತಾ ಯಾವ ಆಗ್ತಾ ನನಗೆ ಗೊತ್ತಿಲ್ಲ. ನಾನು ಒಬ್ಬ ಪ್ರಜೆ, 1 ನಿಮಿಷ, ನನಗೆ ಕರೆಂಟು ಬೇಸಿಕ್ ನೀಡ್ಸು. ನಾನು ಬದುಕಾಗ ಕರೆಂಟು ಒಂದು ಬೇಕು ನನಗೆ. ಆ ಥರದ ನೀವೆಲ್ಲ ಬಂದು ಅಲ್ಲಿ ಇದ್ಕೊಳ್ಳಿ. ಫಾರೆಸ್ಟ್ನವರು ನೀವು ಎಲ್ಲವ ಮಿನಿಸ್ಟರ್ ಸಮೇತವಾಗಿ ಬಂದಿದ್ಕೊಳ್ಳಿ, ಅಲ್ಲಿ MLA ಬಂದಿದ್ಕೊಳ್ಳಿ, ಮಿನಿಸ್ಟರ್ ಆಗ ನಾವು ಒಪ್ಕೋತೀನಿ. ಅಪ್ಪ ನಿಮ್ಮ ಮನೆಗಳೆಲ್ಲ ಚೆನ್ನಾಗಿರ್ಬೇಕು, ನಮಗೆಲ್ಲ ಆಕ್ಟ್ಗಳು. ಅದೇ ನಿಮ್ಮ ಲೈನ್ ಮ್ಯಾನು ಇಲ್ಲ, ಅದೇ ಅವನ ಮೇಲೆ ಕೇಸ್ ಹಾಕಲ್ಲ ನೀವು? ಹಾಕ್ಲಿಲ್ವಾ? ಅವು ಇರಬೇಕು ಅಲ್ಲಿ ಅಂತ, ಅದಕ್ಕೆ ಅವ್ರ ಮೇಲೆ ಕೇಸ್ ಹಾಕಲ್ಲ? ನೀವು ಇರ್ಕಾದ್ರೆ ಆಕ್ಟ್ಗಳು. ಮಾಯೇಶನ್ ಬೆಟ್ಟ ಎಲ್ಲಿದೆ? ಟಿಬೆಟಿಯನ್ ಕಾಲೋನಿ ವಾಟರ್ಪಾಳ್ಯದಲ್ಲಿ MMLs ವೈಲ್ಡ್ ಲೈಫ್ ಒಳಗಡೆ ಇದೆ. ಅಲ್ಲಿಗೆ ಕರೆಂಟ್ ಕೊಟ್ರಿ? ಟ್ಯಾಕ್ಸರ್ ಕರೆಂಟ್ ಕೊಟ್ರಿ ಅಲ್ಲಿಗೆ? ವೈಲ್ಡ್ ಲೈಫ್ ಒಳಗಡೆ ಇರೋದು ಅದು. ಮಾಯೇಶನ್ ಬೆಟ್ಟ ವೈಲ್ಡ್ ಲೈಫ್ ಅಲ್ಲಿ ಇರೋದು, ಬಿಡಿರಂಗ್ ಬೆಟ್ಟ ಸ್ಯಾಂಚುರಿ ಒಳಗಿರೋದು, ಟೈಗರ್ ರಿಸರ್ವ್ಲಿ. ಅಲ್ಲಿಗೆ ಹೆಂಗೆ ಕರೆಂಟ್ ಕೊಟ್ರಿ? ಅದಕ್ಕೆ ಆ ಹಳ್ಳಿಗಳ ಕರೆಂಟ್ ಇಲ್ಲ. ಟಿಬೆಟಿಯನ್ ಬಂದಾರೆ, ಅವ್ರಿಗೆ ಒಂದು ಓಟ್ ಹಾಕೋಕ್ಕಿಲ್ಲ, ಹೆಂಗೆ ಕೊಟ್ರಿ ಕರೆಂಟ್? ಅದು ನೋಡಿ, ಆಕ್ಟು ಗೀಕ್ಟು ನನಗೆ ಬೇಕಾಗಿಲ್ಲ. ನಾನು ರೈತ, ನಾವು ಬದುಕಬೇಕು. ನಿಮ್ಮ ವರದಿಗಿರಲಿ ಅವೆಲ್ಲ ನನಗೆ ಅವಶ್ಯಕತೆ. 1 ವಾರದೊಳಗೆ ನೀವು ಪ್ರೋಗ್ರೆಸ್ ಮಾಡದೆ ಹೋದರೆ ಮೀಟ್ರ್ಗಳನ್ನೆಲ್ಲ ಕಳ್ಕೊಂಡ್ಬಿಡ್ತೀವಿ. 0 ಯಾರು ಕರೆಂಟ್ ಚಾರ್ಜ್ ಕಟ್ಟಲ್ಲ. ಈಗಾಗಲೇ ಕಟ್ಟಿದಾಗ ಮಾಡಿದ್ವಿ, ಪೂರ್ಣ ಮಾಡ್ಬೇಕಾಯ್ತು ನಾವು. ಹಾಗಾಗಿ ಕಾನೂನನ್ನ ನಮ್ಮ ಕೈ ಕೊಡಬೇಡಿ. ಎಷ್ಟು ವರ್ಷ ನೋಡೋ ನಾವು, ಎಷ್ಟು ವರ್ಷ ಬದುಕನ್ನ ಕಟ್ಕೊಳ್ಳೋ. ಹಾಗಾಗಿ ಅವೆಲ್ಲ ಬೇಡಿ. 1 ವಾರ 15 ದಿನ ತಗೊಳ್ಳಿ, ಕೆಲಸ ಆಗಬೇಕು. ಅಲ್ಲಿ ಕ್ಯಾಬಿನೆಟ್ ಆಯಿತು, ಆ ಕ್ಯಾಬಿನೆಟ್ ಎಲ್ಲ DC ಗೀಸಿ ಏನು ಮಾಡಬೇಡಿ. ನೀವು ಮುಖ್ಯಮಂತ್ರಿಗಳಿಗೆ ನಾವು ನಿಮ್ಮ ಪರ ಇರ್ತೀವಿ ಅಂತ ಎಲ್ಲ DC ಗೀಸಿ ಎಲ್ಲ ಗೋಗರ್ಕೊಂಡ್ರು. ಆಯ್ತಪ್ಪ, ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ಅಂತ ನಾವು ಕೊಟ್ಟು ಅವತ್ತು ಕಪ್ ಆರ್ಡರ್ ಹಿಡ್ದಿದ್ರ ಮುಖ್ಯಮಂತ್ರಿಗೆ. ಹಾಗಾಗಿ ಅವೆಲ್ಲ ನಮಗೆ ಬೇಕಾಗಿಲ್ಲ ಸರ್, ನಾವು ಗಲಾಟೆ ಮಾಡೋಕ್ಕೆ ತಯಾರಿಲ್ಲ. ಆ ಭಾಗದ ಜನ ಹೇಳಿ ನಮ್ಮ ಮಕ್ಕ ಬೆಂಕಿ ಹಾಕೊಂಡು ಓದೋದು. ನಿಮಗೂ ಆ ಮಕ್ಕಳಿಗೆ ಗೊತ್ತಿಲ್ಲ, ಒಂದಷ್ಟು ಮಾಡಿಕೊಡಿ. ಆ ಕರೆಂಟು 25 ವರ್ಷ ಕರೆಂಟು, ಅದಕ್ಕೇನು ಒಂದು ಹಿತಶ್ರೀ ಆಡಿ. ಕಡಿಮೆ ಕೆಪಾಸಿಟಿ ಇದ್ದರೆ ಇಮ್ಮಿಡಿಯೇಟ್ ಆಗಿ ಹೈಯರ್ ಕೆಪಾಸಿಟಿ ಹಾಕಿ ನೀವು ಮಾಡೋ ಕೆಲಸ ನಮ್ಮಲ್ಲಿ ಮಾಡಬೇಕು ಅಂತ ಹೇಳಿ ಮಾತ್ರ ನಾನು ಹೇಳಿರೋದು. ಯಾವುದೇ ಕಾರಣಕ್ಕೂ ಡಿಸ್ಕನೆಕ್ಟ್ ಮಾಡೋಕ್ಕೆ ಹೇಳಿಲ್ಲ. ಇಲ್ಲೂ ಇದೆ, ಅದೇ ಅಧಿಕಾರಿಗಳಿದ್ದಾರೆ, ದುಡ್ಡು ಕಟ್ಟದೇ ಇದ್ರೂ ಕೂಡ ಡಿಸ್ಕನೆಕ್ಟ್ ಮಾಡಲ್ಲ. ಯಾಕಂದರೆ ಇಡೀ ರಾಜ್ಯದಲ್ಲಿ ಇದ್ದಾರೆ. ಹಾಗಾಗಿ ನಾನು ರೈತರ ಹತ್ರ ಹೋಗಿ ಅವ್ರಿಗೆ ಎಷ್ಟು ಕಟ್ಟಬೇಕೋ ಸರ್ಕಾರದ್ದು ಅದನ್ನು ತಿಳಿಸಿ. ಮೊದಲೇನಿತ್ತು ಸರ್ಕಾರದ್ದು, ನಾವು ಹೇಳ್ದಂಗೆ 10,000 ರೂಪಾಯಿ ಕಟ್ಸ್ಕೊಂಡು ಡೆಪಾಸಿಟ್ ಕಟ್ಸ್ಕೊಂಡು ಮಾಡಿದ್ರೆ ನಾವೇ ಕಂಬ TC ಎಲ್ಲ ಹಾಕ್ಕೊಡುವಂಥ ವ್ಯವಸ್ಥೆ ಇತ್ತು. ಅದಾದಮೇಲೆ ಸರ್ಕಾರ ಏನು ಮಾಡ್ತು, ನಾವು ಡೆಪಾಸಿಟ್ ಕಟ್ಸ್ಕೊಳ್ಳೋಣ, ಕಂಬ TC ಎಲ್ಲ ರೈತರೇ ಹಾಕ್ಕೋಬೇಕು ಅನ್ನೋದು ಮಾಡಿತ್ತು. ಸರ್, ಹಿಂಗಾದ್ರೆ ಆಗೋದಿಲ್ಲ, ಇದನ್ನ ತಾವು ತಿಳಿ ಮಾಡಬೇಕು ಅಂತ ನಾವೆಲ್ಲ ಮನವಿ ಮಾಡಿದ್ಮೇಲೆ ಟ್ರಾನ್ಸ್ಫಾರ್ಮರ್ನ ನಾವು ಕೊಡೋಣ, ಕಂಬಗಳನ್ನ ರೈತರು ಹಾಕ್ಕೊಳ್ಳಿ, ಅದಕ್ಕೆ ಮಾತ್ರ 10,500 15,000 ಕಟ್ಸ್ಕೊಳ್ಳೋಣ ಅಂತ ಸರ್ಕಾರ ಆದೇಶ ಮಾಡಿತು. ಆ ಸರ್ಕಾರದ ಆದೇಶನ ಮುಗಿಸಿ ರೈತರಿಗೆ ತಿಳಿ ಹೇಳಿ, 1 ರೂಪಾಯಿ ಎಕ್ಸ್ಟ್ರಾ ತಗೋಬೇಡಿ, ಯಾರು ಕಟ್ತಾರೆ ಅವ್ರ ರಸೀದಿ ಕೊಡಿ, ಅಲ್ಲೇ ನಂಬರ್ ಹಾಕಿ ಟ್ರಾನ್ಸ್ಫಾರ್ಮರ್ ಕೊಡಿ ಅಂತ ಇಷ್ಟು ಹೇಳಿದ್ದೇವೆ. ನಾನು ಇನ್ನೂ ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ, ದುಡ್ಡು ಕಟ್ಟಿದ್ರೆ ಸರ್ಕಾರದ ಆದೇಶದ ಪ್ರಕಾರ ರೆಗ್ಯುಲರೈಸ್ ಮಾಡಿ ನಂಬರ್ ಕೊಡ್ತೀವಿ. ಇಲ್ಲದೇ ಇದ್ರೆ ನಾನು ಡಿಸ್ಕನೆಕ್ಟ್ ಮಾಡಿಸಲ್ಲ, ಯಾವುದೇ ಕಾರಣಕ್ಕೂ ಮಾಡಿಸಲ್ಲ. ನಂಬರ್ 1. ನಂಬರ್ 2, ಯಾವುದೇ ಮನೆಗಳಿಗೆ ಗ್ರಾಮ ಠಾಣದಲ್ಲಿದ್ದು ಅವರು ಅದಕ್ಕೆ ಇರ್ತಕ್ಕಂಥ ದಾಖಲೆಗಳನ್ನ ಕೊಟ್ಟರೆ ಏನು 400-500 ರೂಪಾಯಿ ಡೆಪಾಸಿಟ್ ಇದೆ ಅಷ್ಟನ್ನು ಮಾತ್ರ ಕಟ್ಸ್ಕೊಂಡು ನಾವು ವಿದ್ಯುತ್ ಶಕ್ತಿ ಸಂಪರ್ಕ ಕೊಡ್ತೇವೆ. ಎಲ್ಲಿ ರೆವಿನ್ಯೂ ಸೈಟಲ್ಲಿ ಕೆಲವು ಕಡೆ ಕಟ್ಕೊಂಡಿದ್ದಾರೆ, ಅದಕ್ಕೆ ನಮ್ಮ KERC ನೇಮದೇನಿದೆ ಅದನ್ನ ಕಟ್ಸ್ಕೊಂಡು ಅದಕ್ಕೆ ರಸೀದಿ ಕೊಟ್ಬಿಟ್ಟು ವಿದ್ಯುತ್ ಶಕ್ತಿ ಸಂಪರ್ಕ ಕೊಡ್ತೇವೆ. ಅದು ನಿಯಮ ಇರೋದೇ ಹೊರತು ಗ್ರಾಮ ಠಾಣದಲ್ಲಿದ್ದರೆ ಬೇರೆ ಯಾವುದೇ ಡೆವಲಪ್ಮೆಂಟ್ ಚಾರ್ಜಸ್ ಕಟ್ಟುವಂಗಿಲ್ಲ, ಬರೀ ಟೋನಿ ಮಾತ್ರ ಕಟ್ಟಬೇಕು. ಆ ದಾಖಲೆ ಕೊಟ್ಟರೆ ಸಾಕು. ಅದು 2ನೇದು. 3ನೇದು, ನಮ್ಮ ಸಾಹೇಬ್ರು ಹೇಳಿದ್ದಾರೆ, ಅದು ಯಾವುದು ಪವರ್ ಸಪ್ಲೈ ರೆಸಾರ್ಟ್ ಕೊಟ್ಟಿರೋದು, ನೀವು ನಾವೆಲ್ಲ ತೆಗೆದು ಡೀಟೇಲ್ಸನ್ನ ನಂಬರ್ ತಗೊಂಡು ಅವ್ರು ವಾಟ್ಸಪ್ ಕಳಿಸ್ಬೇಕು. RR ನಂಬರ್ ಯಾವಾಗ ಕೊಟ್ಟು ಯಾರ್ಯಾರು NOC ಕೊಟ್ಟಿದ್ದಾರೆ, ಯಾರ್ಯಾರು NOC ಕೊಡಬೇಕಿತ್ತು, 1 ನಿಮಿಷ ಹೇಳ್ಬಿಡ್ತೀನಿ, ಮಾತಾಡ್ಬಿಡ್ತೀನಿ. ಯಾರ್ಯಾರು NOC ಕೊಟ್ಟಿದ್ದಾರೆ ಕೊಡಿ, ಅಲ್ಲಿ ಯಾರ್ಯಾರು NOC ಕೊಟ್ಟಿರ್ಬೇಕು, ಕೊಟ್ಟಿಲ್ಲ ಅಂದ್ರೆ ಡಿಸ್ಕನೆಕ್ಟ್ ಮಾಡೋಣ. ಇದನ್ನ
ದಯಮಾಡಿ ತಮ್ಮ ತೋರಿಸ್ತೀನಿ ಸರ್. ಹಾಗಾಗಿ ಕಟ್ ಮಾಡಿದ್ರೆ ನಾನು ರೀಕನೆಕ್ಟ್ ಮಾಡಿಸ್ತೀನಿ. ಕಟ್ ಮಾಡಿದ್ರೆ ನೋಡಪ್ಪ ಎಸಿಗಳಿದ್ದೀರಿ, ನಾವೇನಿರೋದು ಡಿಸ್ಕನೆಕ್ಟ್ ಮಾಡಿ ಅಂತ ಹೇಳಿದ್ರೆ ನಾನು ಕನೆಕ್ಟ್ ಮಾಡಿಸ್ತೀನಿ. ತಪ್ಪಾಗಿದ್ರೆ ನೀವು ಆದೇಶ ಕೊಡ್ತೀರಿ, ಯಾವ ತರ ಕಟ್ ಮಾಡಿದ್ರು ಹಂಗಲ್ಲ ನಿಮ್ಮ ಆದೇಶ ಪಾಲನೆ ಮಾಡ್ತಾ ಇಲ್ಲ ನಿಮ್ಮ ಅಧಿಕಾರಿಗಳು. ಈಗ ಅವರು ಕಟ್ ಮಾಡೋದನ್ನ ರೀಕನೆಕ್ಟ್ ಮಾಡ್ತೀವಿ ಅಂತಾರಲ್ವಾ, ಎಲ್ಲೆಲ್ಲಿ ಯಾರ್ಯಾರು ಕಟ್ ಆಗೈತೆ ಒಂದು ಚೀಟಿ ಕೊಡ್ರಪ್ಪ, ಅದನ್ನ ಫೋಟೋ ತೆಗೆದು ವಾಟ್ಸ್ಆಪ್ ಮಾಡೋಣ, ಅವ್ರು ರೀಕನೆಕ್ಟ್ ಮಾಡಿ ಆಯ್ತಾ. ನೆಕ್ಸ್ಟ್ ಟೈಮು ಇದು ರೈತರುಗಳಿಗೆ ಗೊತ್ತಾಗಬೇಕು. ಯಾವುದೇ ಕಾರಣಕ್ಕೂ ಡಿಸ್ಕನೆಕ್ಟ್ ಮಾಡಬೇಡಿ, ರೆಗ್ಯುಲರೈಸ್ ಮಾಡಿ ಅಂತ ಅಷ್ಟೇ ನಾನು ಹೇಳಿರೋದು. ಅದಕ್ಕೆ ಏನು ಬೇಕೋ TCಗಳು ಎಲ್ಲ ದಾಸ್ತಾನು ಇಟ್ಟಿದ್ದೀನಿ, ಕಂಬಗಳೆಲ್ಲ ಸ್ಟೋರಲ್ಲಿ ದಾಸ್ತಾನು ಇಟ್ಟಿದ್ದೀವಿ. ಅವರು ಮಾಡೋಕ್ಕಾಗದೇ ಇದ್ರು ಅವ್ರ ಸತ್ಯಗಿ ವಿಷಯದಲ್ಲಿ ಏನು ಮಾಡಬೇಕು ನಿಯಮದ ಪ್ರಕಾರ ಅದನ್ನು ಏನು ಮಾಡಿಸಿ. ಯಾವುದೇ ಕಾರಣಕ್ಕೂ ₹1 ಕೂಡ ಎಕ್ಸ್ಟ್ರಾ ಆಗಬಾರ್ದು ಅನ್ನೋ ದೃಷ್ಟಿಗೆ ನಮ್ಮ ಲೈನ್ಮನ್ಗಳೇ ಅಲ್ಲಿ ಹೋಗ್ಬೇಕು ಅಂತ ಹೇಳಿ ಮಾಡಿದ್ದೀವಿ. ಯಾವ್ಯಾವ ಡಿಸ್ಕನೆಕ್ಟ್ ಆಗಿದ್ರೆ ನಾನು ನಾಳೆನೇ ರೀಕನೆಕ್ಟ್ ಮಾಡಿಸ್ತೀನಿ ಸರ್. ಒಂದು ಆಮೇಲೆ ಚಾಮರಾಜನಗರ ಭಾಗದಲ್ಲಿ ಕರೆಂಟು ಕಳೆದ 1 ತಿಂಗಳಿಂದ ವ್ಯತ್ಯಾಸ ಆಗಿತ್ತು. ಒಂದು 220 kV ಲೈನ್ ಆಗ್ತಾ ಇತ್ತು, ಈಗ 3 ದಿನದಿಂದ ಚಾರ್ಜ್ ಆಗಿದೆ. 7 ಗಂಟೆ ನಾವು ಕೊಡ್ತೇವೆ, ಖಂಡಿತವಾಗ್ಲೂ ಕೊಡ್ತೀವಿ. ಮಧ್ಯದಲ್ಲಿ TCಗಳು ಲೈನ್ಗಳು ತಾವೇನು ಹೋಗ್ತಾ ಇದೆ ಅಂತ ಹೇಳಿದ್ದೀರಿ, ಅದು ನಾನು ಒಪ್ಕೋತೀನಿ. ಅದು ಕೂಡ ಹೋಗಬಾರ್ದು ಅಂತ ಹೇಳಿ ಮತ್ತೆ ನಮಗೇನು ನಿಯಮ ಇದೆ 78 ಗಂಟೆಯಲ್ಲಿ TC ಹೋದರೆ ರಿಪ್ಲೇಸ್ ಮಾಡಬೇಕು ಅನ್ನೋದನ್ನು ಕೂಡ ನಮಗೆಲ್ಲ ಅಧಿಕಾರಿಗಳಿಗೂ ಮೊದಲು ಸ್ಟೋರಲ್ಲಿ TCಗಳೇ ಇರ್ತಾ ಇರಲಿಲ್ಲ, ಈಗ TCಗಳೆಲ್ಲ ದಾಸ್ತಾನು ಇಟ್ಟಿದ್ದೀವಿ ಬ್ಯಾಂಕ್. ಮತ್ತೆ ಟ್ರಾನ್ಸ್ಫಾರ್ಮರ್ ರಿಪೇರಿ ಮಾಡೋದನ್ನು ಕೂಡ ಇಮಿಡಿಯೇಟ್ ಆಗಿ ರಿಪೇರಿ ಮಾಡಿ, ಅವ್ನೇನಾದ್ರು ರಿಪೇರಿ ಮಾಡಿ ಫೇಲ್ ಆದರೆ ಅವನ ಮೇಲೆ ಕ್ರಮ ತಗೋಬೇಕು ಅನ್ನೋದು ಮಾಡಿದ್ವಿ. ಸಾಕಷ್ಟು ನಮ್ಮ ಕಡೆಯಿಂದ ಮಾಡಿದ್ರು ಮಾಡ್ತಾ ಇದ್ದೀವಿ. ಆದರೂ ಕೂಡ ನಾನು ಎಲ್ಲ ಸರಿ ಹೋಗಿದೆ ಅಂತ ಹೇಳೋದಿಲ್ಲ. ದಯಮಾಡಿ ಆ ಥರದ್ದು ಏನಾದ್ರು ಇದಾಗಿದ್ರು ಕೂಡ ನಮ್ಮ AWಗಳು SCಗಳು ಇವುಗಳಿಗೆ ತಾವು ಮೆಸೇಜ್ ಮಾಡಿ. ನಾನು ಪ್ರತಿ ನಮ್ಮ SCಗಳಿಗೆ ಹೇಳಿರೋದಿಷ್ಟೇ, ರೈತರ ಮುಖಂಡರು ಯಾರಿದ್ದಾರೆ ಅವ್ರಿಗೆ ನೀವು ಇವನ್ನ ವಿಚಾರಗಳನ್ನ ಮುಗಿಸಿ, ಅವರು ಅಲ್ಲಿಂದ ರೈತರುಗಳಿಗೆ ಎಲ್ಲ ತಿಳಿಸ್ತಾರೆ. ಎಲ್ಲ ರೈತರದ್ದು ನೀವು ಹೋಗಕ್ಕೆ ಆಗೋದಿಲ್ಲ ಅಂತ ಅನ್ನೋದನ್ನ ಹೇಳಿದ್ದೀನಿ. ಇನ್ನೂ ನೀವು ತಾವು ಏನು ಹೇಳ್ತೀರಿ ಅದ್ರ ಮೇಲೆ ನಾನು ಕ್ರಮ ತಗೋತೀನಿ ದಯಮಾಡಿ. ಸರ್ ದಯವಿಟ್ಟು ರೈತರು ಸಹ ಅಲ್ಲೇ ಕೊಟ್ಟಿಗೆ ಮಾಡ್ಕೊಂಡು ಅಲ್ಲೇ ಮನೆ ಮಾಡ್ಕೊಂಡು ಇಲ್ಲೇ ಮಾಡ್ಕೊಂಡು ಜಮೀನು ಕೊಡ್ತ ಅಂತದಕ್ಕೆ RTC ಅಂಡ್ ಕಂದಾಯ ರಸೀದಿ ಕೊಟ್ಟರು ನಿಮ್ಮ ನಿಗಮದವರು ಸರ್ವಿಸ್ ಕೊಡಕ್ಕೆ ತಯಾರಿಲ್ಲ ಸರ್. ಹೌದು ಸರ್, ಫಾರ್ಮ್ ಹೌಸ್ ಮನೆಗಳು ರೈತರು ಮನೆ ಜಮೀನು ಕಟ್ಕೊಂಡು ಅಂತ ಕೊಡಕ್ಕೆ ಅದ್ರ ಮೇಲೆ ತಗೊಂಡು ರೈತ ಹೇಳಿ ಅದಕ್ಕೆ ಗ್ರಾಮ ಠಾಣೆ ಜಮೀನು ನಮ್ಮ ಜಮೀನೊಳಗಡೆ ಕಂಬ ತಗೊಂಡು ಮನೆ ಕಟ್ಕೊಂಡ್ರೆ ಈಗ ತಾವೆಲ್ಲರೂ ಏನೇನು ನನಗೆ ಇದನ್ನ ಜೊತೆ ಮತ್ತೆ ಬೇರೆಯವ್ರ ಜೊತೆ ಮಾತಾಡಿದಾಗ ಒಂದು 4 ವಿಚಾರ ಮುಖ್ಯವಾಗಿ ಅಂತ ನನ್ನ ಗಮನಕ್ಕೆ ತಂದರು. ಒಂದು, ಮೊದಲನೇದಾಗಿ ನಮ್ಮ ಚೆಸ್ಕಾಂ ವಿಚಾರದಲ್ಲಿ ಈಗಾಗಲೇ MD ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ರೈತರ IP ಸೆಟ್ಗಳದ್ದು ಡಿಸ್ಕನೆಕ್ಟ್ ಮಾಡೋದಿಲ್ಲ ಅಂತ. ಒಂದು ವೇಳೆ ತಳಮಟ್ಟದಲ್ಲಿ ಏನಾದರೂ ಆ ರೀತಿ ಡಿಸ್ಕನೆಕ್ಟ್ ಆಗಿದ್ರೆ ಇಮಿಡಿಯೇಟ್ಲಿ ರೀಕನೆಕ್ಷನ್ ಮಾಡೋದಕ್ಕೂ ಸಹ MD ಚೆಸ್ಕಾಂ ಅವರು ಈಗಾಗಲೇ ಸೂಚನೆ ಕೊಟ್ಟಿದ್ದಾರೆ. ನಮ್ಮ ಪ್ರಕಾಶ್ ಅವರು ಸಹ ಈಗ ಒಂದು ಏನು ನಮ್ಮ ಕಾಡ್ಗಳಲ್ಲಿರೋ ಒಂದು ಹ್ಯಾಮ್ಲೆಟ್ಸ್ಗೆ ಹಾಡಿಗಳಿಗೆ ಕರೆಂಟ್ ವಿದ್ಯುತ್ ಶಕ್ತಿ ಬಗ್ಗೆನೂ ಮಾತಾಡಿದರು. ಅದು ಕಳೆದ ವರ್ಷದ ತನಕ ಮೈಸೂರು ಜಿಲ್ಲೆಯಲ್ಲೂ ಸಹ ಚಾಮರಾಜನಗರ ಜಿಲ್ಲೆಯಲ್ಲೂ ಸಹ ತುಂಬ ಹಾಡಿಗಳಿಗೆ ಕರೆಂಟ್ ಇರಲಾರ್ದದ್ದು ಮಾತು ಸತ್ಯ. ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸಹ ಒಂದ್ಸಲ ನಮ್ಮ ಎಚ್ ಸಿ ಕೋಟೆ ತಾಲೂಕದಲ್ಲಿ ಕೆರೆ ಹಾಡಿಗೆ ವಿಸಿಟ್ ಮಾಡಿದಾಗ ಆ ಗ್ರಾಮದಲ್ಲೂ ಸಹ ಇನ್ನೂ ಕರೆಂಟ್ ಕನೆಕ್ಷನ್ ಇರಲಿಲ್ಲ. ಆಗ ತಕ್ಷಣ ಚೆಸ್ಕಾಂ ಅವ್ರಿಗೆ 2 ಜಿಲ್ಲಾಡಳಿತಕ್ಕೆ, ಮೈಸೂರು ಜಿಲ್ಲಾಡಳಿತ, ಐ ಥಿಂಕ್ ಕೊಡಗು ಜಿಲ್ಲಾಡಳಿತ ಮತ್ತು ಚಾಮರಾಜನಗರದವ್ರಿಗೂ ಸಹ ಖಂಡಿತವಾಗಿ ನೇರವಾದ ಸೂಚನೆ ಕೊಟ್ಟರು. ತಕ್ಷಣದಿಂದ ಎಲ್ಲ ಹಾಡಿಗಳಿಗೆ ಜನರಿಗೆ ಈಗ ತಕ್ಷಣದಿಂದ ಕರೆಂಟ್ ಕನೆಕ್ಷನ್ ಕೊಡಲೇಬೇಕು ಅಂತಂದು. ಅದೇ ರೀತಿ ಚೆಸ್ಕಾಂ ಅವರು ಸಹ ಇಮಿಡಿಯೇಟ್ ಆಗಿ ಅವರ ಹತ್ರ ಅದಕ್ಕೆ ಅನುದಾನ ಸಪ್ರೇಟ್ ಇಲ್ಲದೆ ಆದರೂ ಅವ್ರದೇ ಅನುದಾನ ಹಾಕೊಂಡು ಮೈಸೂರಲ್ಲಿ 18 ಹಾಡಿಗಳಿಗೆ ಕಳೆದ ವರ್ಷ ವಿದ್ಯುತ್ ಶಕ್ತಿ ಇರಲಿಲ್ಲ. ನಮ್ಮ ಪಿರಿಯಾಪಟ್ಟಣ, ಕೋಟೆ ಮತ್ತು ಹುಣಸೂರು ಭಾಗದಲ್ಲಿ ಇವತ್ತಿನ ಡೇಟ್ಗೆ
18 ಹಾಡಿಗಳಿಗೂ ಪ್ರತಿಯೊಂದು ಮನೆಗೂ ಮೈಸೂರು ಜಿಲ್ಲೆಯಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಷನ್ ಮೈಸೂರು ಜಿಲ್ಲೆಯಲ್ಲೂ ಆಗಿದೆ. ಚಾಮರಾಜನಗರದಲ್ಲೂ ಅದೇ ಸ್ಪೀಡಲ್ಲಿ ಹೋಗ್ತಾ ಇದ್ರು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸಹಕಾರ ಕೊಟ್ಟರು, ಬಟ್ ಅದು NTC ಇರೋದ್ರಿಂದ ಸ್ಟಕಪ್ ಆಗಿದೆ. ಎಲ್ಲ ಚಾಮರಾಜನಗರ ಜಿಲ್ಲಾಡಳಿತ ಮತ್ತೆ ರಾಜ್ಯ ಸರ್ಕಾರನು ಆ ಗೊಂದಲನ ಬಗೆಹರಿಸುವ ನಿಟ್ಟಿನಲ್ಲಿ ಕಂಪ್ಲೀಟ್ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಿಲ್ಲಾಡಳಿತ ಒಂದು ನಿರ್ಧಾರ ಆಗಲಿ, ಚೆಸ್ಕಾಂ ಒಂದು ನಿರ್ಧಾರ ಆಗಲಿ, ಪ್ರತಿಯೊಂದು ಹಾಡಿಗೆ ಕರೆಂಟ್ ಕನೆಕ್ಷನ್ ಕೊಡಲೇಬೇಕು ಅಂತ ಕೈಗೆತ್ಕೊಂಡ ಮೇಲೆ ಮೈಸೂರದು ಮುಗೀತು, ಕೊಡಗುದಲ್ಲೂ ಬಹಳಷ್ಟು ಭಾಗ ಮುಗೀತು, ಚಾಮರಾಜನಗರದಲ್ಲೂ ಕೆಲವೊಂದು ಭಾಗ ಮುಗಿದಿದೆ. ಕೆಲವೊಂದು NTC ಯಿಂದ ಇದು ಯಾವುದೋ ಇಚ್ಛಾಶಕ್ತಿಯ ಕೊರತೆಯಿಂದ ಅಲ್ಲ, ಎಲ್ಲರೂ ಅಪ್ರೂವ್ ಆಗಿದೆ, ಎಲ್ಲದೂ ಆಗಿದೆ. ಆ ಕೆಲವೊಂದು NTC ಇರೋದ್ರಿಂದ ಚಾಮರಾಜನಗರ ಭಾಗದಲ್ಲಿ ಸ್ವಲ್ಪ ನಿಂತಿದೆ ಹೊರತು ಉಳಿದೆಲ್ಲ ನಮ್ಮ ಮೈಸೂರು ಜಿಲ್ಲೆಯಲ್ಲಂತೂ 100ಕ್ಕೆ 100 ಆಗಿದೆ. ಮತ್ತು ರೈತ ಬಾಂಧವರೇ, ಸೊ ಈಗಾಗಲೇ ನಮ್ಮ ಮೈಸೂರು ಜಿಲ್ಲಾಧಿಕಾರಿಗಳು ತುಂಬಾ ಸ್ಪಷ್ಟವಾಗಿ ಸಾಕಷ್ಟು ಎಲ್ಲ ತಾವು ಏನು ಸಮಸ್ಯೆಗಳು ಹೇಳಿದ್ರೆ ಅದ್ರ ಬಗ್ಗೆ ಹೇಳಿದ್ದಾರೆ. ನಮ್ಮ ಚೆಸ್ಕಾಂ MD ಅವರು ಕೂಡ ಇಂಧನ ಇಲಾಖೆ ವಿಚಾರ ಏನೇನು ಸಮಸ್ಯೆಗಳಿದೆ ಅದನ್ನ ಕೂಡ ಅವರು ರೈತ ಪರವಾಗಿ ಹೇಳಿದ್ದಾರೆ. ಅದು ಕೆಳ ಹಂತದ ಅಧಿಕಾರಿಗಳಿಗೂ ಕೂಡ ಅವ್ರು ಏನ್ ಹೇಳಿರೋದು ಚೆಸ್ಕಾಂನ ಕೆಳ ಹಂತದ ಅಧಿಕಾರಿಗಳಿಗೂ ಅದು ಮುಟ್ಟಬೇಕು, ಅದನ್ನು ಕೂಡ ಅವರಿಗೆ ಹೇಳ್ತೇವೆ. ಸೊ ಅವರು ಕೆಳ ಹಂತ ಎಲ್ಲರಿಗೂ ಮುಟ್ಟಿಸ್ತಾರೆ.